ತಾಯಿ ಮುಗುಳುನಗೆಯಿಂದ ಮಕ್ಕಳನ್ನು ಸಮಾಧಾನ ಪಡಿಸ್ತಾಳೆ. ಬೆಳ್ಳಾಗಿ ಹೋಗಿದ್ದೀರ, ಹೊತ್ತು ಬಳಲಿದ್ದೀರಾ, ನಿಮಗೆ ಇಷ್ಟ ಬಂದಂತಹ ವರವನ್ನು ಕೇಳಿ, ಸರಿಯಾದಂತಹ ವರ ಕೇಳಿದ್ರೆ ಖಂಡಿತ ನಾನು ಕೊಡ್ತೇನೆ ಅಂತ ಹೇಳಿ ಈ ತಾಯಿ ಮುತ್ತಿನಂತಹ ಮಾತನಾಡ್ತಾರೆ. ಅದಕ್ಕೆ ಮಾತನ ಅಮೃತ ಅಂತ ಹೇಳ್ತಾರೆ. ಮಾತೇ ಸೌಭಾಗ್ಯ, ಮಾತೇ ಶ್ರೇಷ್ಠ, ಮಾತೇ ಉತ್ಕೃಷ್ಟ ಮಾಣಿಕ್ಯ ಅಂತ ಹೇಳ್ತಾರಲ್ವ. ತಾಯಿಯ ಮುಗುಳು ನಗೆ ಬೆಳದಿಂಗಳಂತೆ ಮಕ್ಕಳಿಗೆ ಕಾಣಿಸ್ತಾ ಇದೆ. ಅದನ್ನೇ ಬಹಳ ಸೊಗಸಾಗಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಅತಿಮಧುರಂ, ಅತಿಮನೋಹರಂ, ಅತಿಮಂಗಳಂ, ಅತಿವಿಚಿತ್ರಂ, ಅತಿಬಂಧುರಂ, ಅತಿ ಸಂಭ್ರಮಂ, ಅತಿ ವಿಭ್ರಮಂ, ಅತಿ ವಿಲಾಸಂ. ತಾಯಿಯ ಮುಖ ನೋಡಿದ್ರೆ ಖುಷಿ ಆಗ್ತಿದೆ, ವರ ಬೇರೆ ಕೊಡ್ತೀನಿ ಎಂದಾಗ ಮತ್ತಷ್ಟು ಆನಂದ ಆಗತ್ತೆ. ಯಾಕೆ? ವೇದನೆ ಇತ್ತು, ತಾಯಿಯ ವಿರಹ ಇತ್ತು. ವೇದನೆ ನೀಗಿಸುವ ಸಾಧನೆಯ ಶೋಧನೆಯಲ್ಲಿ ಅವರು ತಪಸ್ಸನ್ನು ಮಾಡಿದ್ದಾರೆ. ಈಗ ಆನಂದದ ಜಾತ್ರೆ, ಅಂತರಂಗದ ಸಾಧನಾ ಯಾತ್ರೆಗೆ ಬೇಕಾದಂತಹ ವರ ಬೇರೆ ಸಿಗ್ತಾ ಇದೆ. ಹಾಗಾಗಿ ಸಂತೋಷದಿಂದ ಅಮ್ಮನನ್ನು ಹೊಗಳ್ತಾರೆ. ಪದಾಂಬುಜಕ್ಕೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ, ಕೈ ಮುಗಿತಾರೆ. ತಾಯಿ, ನೀ ಬರೀ ತಾಯಿ ಅಲ್ಲ, ಮಹಾಮಾತೆ. ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರಲ್ವ. ಹಾಗಾಗಿ ಆಕೆಯನ್ನು ಮತ್ತೆ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ 3 ಜನಕ್ಕೆ. ಹಾಗಾಗಿ ಅಮ್ಮ, ನೀನೇನು ವರ ಕೊಡಬೇಡ, ನೀ ನಮ್ಮ ಜೊತೆ ಇದ್ಬಿಡು ಸಾಕು, ಯಾವ ವರವೂ ಬೇಡ. ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು, ಹರುಷಕ್ಕೆ ಇದೇ ದಾರಿ ಅಂತ ಹಿರಿಯರು ಹೇಳಿದಾರಲ್ವ. ಅದನ್ನೇ ಈ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. 3 ಹೆಸರಿನಿಂದ ಪ್ರಸಿದ್ಧಳಾದಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು ಪದ್ಮನಾಭ ಅಂತ ಹೇಳಿ ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ. ತೀರ್ಥಗಳು ಈ ಸರಸ್ವತಿ ಇವಳ ಸ್ಪರ್ಶಕ್ಕಾಗಿ ಹಾತೊರೀತಾ ಇರುತ್ತಂತೆ. ಶುದ್ಧ ಸ್ಫಟಿಕ ಮಣಿಯಂತೆ ಸ್ವಚ್ಛ ಕಾಂತಿಮತಿಯಾದಂತಹ, ಸರ್ವ ಸಂಸ್ಕಾರ ಮುಖಿಯಾದಂತಹ, ತಪಸ್ವಿನಿಯಾದಂತಹ ಗಾಯತ್ರಿ ಇರ್ಬೋದು, ಸಾವಿತ್ರಿ ಇರ್ಬೋದು, ಸರಸ್ವತಿ ಇರ್ಬೋದು, ಎಲ್ಲರೂ ಕೂಡ ಸ್ತುತಿ ಮಾಡ್ತಾರೆ. ನಮ್ಮಲ್ಲಿ ಒಂದು ಮಾತಿದೆ, ಗೀತಾ ಗಂಗಾಚ ಗಾಯತ್ರಿ ಗೋಮಾತಾ ದೇವರೂಪಿಣಿ ಗೋವಿಂದಶ್ಚೈವ ಪಂಚೈತೆ ಪಂಚ ಪ್ರಾಣಾಃ ಪ್ರಕೀರ್ತಿತಾಃ. ಗಂಗಾ, ಗೀತಾ, ಗಾಯತ್ರಿ, ಗೋಮಾತೆ, ಗೋವಿಂದ ಇವು ನಮ್ಮ ರಾಷ್ಟ್ರೀಯ ಜೀವನದ ಜೀವನಾಡಿಗಳು ಅಂತ ಹೇಳ್ತಾರೆ. ಹಾಗೆಯೇ ಗುರುಧ್ಯಾನ, ಗಣಪತಿ ಸ್ತೋತ್ರ, ಗಂಗಾ ಸ್ನಾನ, ಗಾಯತ್ರಿ ಜಪ, ಗೀತಾ ಪಾರಾಯಣ, ಪಂಚ ಗಕಾರಗಳ ಮಹತ್ವವನ್ನು ಕೂಡ ನಾವು ತಿಳ್ಕೋಬೇಕಾಗಿದೆ ಅಲ್ವೇ. ಹಾಗೆ ಅಂತಹ ಶ್ರೇಷ್ಠವಾದಂತಹ ಅವುಗಳನ್ನು ನಾವು ಗೌರವಿಸಿದಷ್ಟು ನಮ್ಮ ಗೌರವ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಇವು ನಮ್ಮ ನಿತ್ಯ ಬದುಕಿನ ಮೌಲ್ಯಗಳು, ಈ 5 ನಮ್ಮ ಬದುಕಿನ ತಾಣಗಳು ಅಂತ ಹೇಳ್ತಾ ಇದ್ದಾರೆ. ವೇದ ರಾಶಿಯಲ್ಲಿ ಸಾರಭೂತವಾದಂತಹ ಮಂತ್ರ ಏನಿದೆ, ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಶಕ್ತಿಯಿಂದ ಸಾಮರ್ಥ್ಯ, ಸದ್ಬುದ್ಧಿ, ಸದ್ಭಾವನೆ, ಸಚ್ಚಾರಿತ್ರ, ಸದ್ವಿಚಾರಗಳು ಆವಿರ್ಭವಿಸುತ್ತೆ. ಒಳ್ಳೆಯ ಸಂಸ್ಕಾರ, ದೈವಶಕ್ತಿ, ಉತ್ತಮವಾದಂತಹ ಸ್ವಭಾವ, ದಿವ್ಯವೂ ಪವಿತ್ರವೂ ಆಗಿ ಪರಿಣಾಮವನ್ನು ಮಾಡುತ್ತೆ. ಮಾತೆಯಾಗಿ ಆಕೆ ಪೋಷಿಸ್ತಾಳೆ. ಆದ್ದರಿಂದ ಆ ಗಾಯತ್ರಿಯನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸು ಅಂತ ಹೇಳಿ ತಾಯಿ ಅಪ್ಪಣೆಯನ್ನು ಮಾಡ್ತಾಳೆ. ಆ ಜನರಾಣಿಗೆ ಸರ್ವ ವಿದ್ಯೆಯೂ ಭುಜಗಹಾರಿಯ ಸತಿಗೆ ಧರ್ಮವೂ ಅಜನನುರದಿ ಪಡೆದ ದೇವನ ಸತಿಗೆ ಐಸಿರಿಯೋ ತ್ರಿಜಗವಂದಿತ ಹರಿಗೆ ಲಕುಮಿಯೋ ಭುಜಗಹಾರಿಗೆ ಸರ್ವಮಂಗಳೇ ಅಜಗೆ ವರ ಸಾವಿತ್ರಿ ಸರಸ್ವತಿ ಸತಿಯರೆನಿಸುವರು ಕರದಿ ವೀಣೆಯ ಜಪದ ಮಾಲೆಯ ಧರಿಸಿಯೇ ಅಭಯವ ವರದ ಹಸ್ತದಿ ಮೆರೆವ ಪುಸ್ತಕ ಪಾಣಿ ನೀಲಾಂಬರದ ದೇವಿಯನು ಹರಸು
ಜಿಹ್ವಾಗ್ರಮೂಲದಿ ಭರಿಸಿಯೇ ಜನುಮವನಿತ್ತನೊಲವಿಂ ಸರಿಗಮ ಸರಸರದ ವೀಣಾಕ್ವಣಿತೆ ಭಾರತಿಗೆ ದೇವಿಯನು ಪುಸ್ತಕ ಪಾಣಿ ನೀಲಂಬರದ ದೇವಿಯನು ಜಿಹ್ವಾಗ್ರಮೂಲದಿ ಭರಿಸಿ ಜನುಮವನಿತ್ತನು ಒಲವಿಂದ ವರಹಿರಿಯ ಪೂರ್ವಾಹ್ನ ಸಂಧ್ಯೆಯ ಕರೆಸಿಯೇ ವಿಭವದಿ ಅಗ್ನಿಪೂರ್ವಕ ಭರಿಸಿದನು ಗಾಯತ್ರಿ ದೇವಿಯ ದಿವ್ಯ ನಾಮದಲ್ಲಿ ಗರುವದಲ್ಲಿ ಅವ ಮಧ್ಯ ಸಂಧ್ಯೆಯ ಮೆರೆವ ಸಿರಿ ಸಾವಿತ್ರಿ ನಾಮದೇ ಕರೆತಿ ವರ ಸರಸ್ವತಿಯ ಕರವನೋ ವರಹಿರಿಯ ವರ ಸರಸ್ವತಿಯ ಒಲವಿಂದ ಕರವನು ಹಿಡಿದನು. ಅಸೀಮವಾದ ಅವರ್ಣನೀಯವಾದಂತಹ ಮದುವೆ ಹಿರಿಯನಾದ ಬ್ರಹ್ಮ ಮತ್ತು ಸರಸ್ವತಿಯರು ನಡೆಯುತ್ತೆ. ಅಲ್ಲಿ ಸೇರಿರುವವರೆಲ್ಲರೂ ಕೂಡ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡ್ತಾರಂತೆ. ಪೂರ್ಣ ಸಂಪೂರ್ಣ ಪರಿಪೂರ್ಣ ದೀರ್ಘ ಸುಮಂಗಲಿಯಾಗಿ ಮುತ್ತೈದೆಯಾಗಿ ಬಾಳುವಂತ ಶಾರದೆಗೆ ಹರಸಿದರು. ಕೇಳಿ ಮಕ್ಕಳಿರ ಕೇಳಿ ಬ್ರಹ್ಮನು ಸೃಷ್ಟಿ ಮಾಡಲಿ ಲೀಲೆಯಲಿ ಹರಿ ಲೋಕ ಕಾಯಲಿ ಕೇಳಿ ಲಯವನು ಶಿವನು ಮಾಡಲಿ ಎಂದಳ ಮಾತೆ ಪಾಲಿಸಿರಿ ಈ ರೇಣು ಲೋಕವ ಇಲ್ಲ ನಮ್ಮೊಳಗಿನಿತು ಭೇದವು ಲಲಿತ ಭಾವದಿ ಸೃಷ್ಟಿ ವೈಚಿತ್ರಗಳ ನೀವು ಎಸಗಿ ಕಂದರಿರ ನಮ್ಮೊಳಗೆ ನಿಮ್ಮೊಳಗೆ ಇನಿಸು ಭೇದವು ಇಲ್ಲ. ತಾಯಿ 3 ಮಕ್ಕಳಿಗೆ 3 ಕೆಲಸವನ್ನು ಹಂಚುತ್ತಾಳೆ. ಹಿರಿಯ ಮಗ ಬ್ರಹ್ಮ ಸೃಷ್ಟಿಯನ್ನು ಮಾಡಲಿ, ಎರಡನೆಯ ಮಗ ಹರಿ ಲೋಕವನ್ನು ಸಂರಕ್ಷಣೆ ಮಾಡಲಿ, ಮೂರನೆಯ ಮಗ ಶಿವನು ಲಯಕರ್ತನಾಗಿ ಕೆಲಸವನ್ನು ಮಾಡಲಿ. 14 ಲೋಕಗಳನ್ನು ನೀವು ಸದಾಕಾಲ ಈ ಕೆಲಸದಲ್ಲಿ ಮುಳುಗಿಸ್ಬೇಕು. ನಿಮ್ಮಲ್ಲಿ ಯಾವ ಭೇದವೂ ಇಲ್ಲ, ನನಗೂ ಯಾವ ಭೇದ ಭಾವವೂ ಇಲ್ಲ. ಈ 3 ಕೆಲಸ ನಿಮ್ಮ 3 ಜನರಿಂದ ಆಗಬೇಕು. ಲಲಿತ ಭಾವದಿ ಅಂದರೆ ತುಂಬ ಮನಸ್ಸಿಟ್ಟು ಆತ್ಮವಿಶ್ವಾಸದಿಂದ ಯಶಸ್ಸಿಗೆ ಏನು ಬೇಕೋ ಆ ಕೆಲಸವನ್ನು ನೀವು ಮಾಡಬೇಕು. ಜ್ಞಾನದ ಮನಸ್ಸೇ ಜ್ಞಾನದ ಮೆಟ್ಟಿಲು ಕೂಡ ಆಗತ್ತಲ್ವ. ಹಾಗಾಗಿ ಶಿಸ್ತಿನಿಂದ ಸಂಯಮದಿಂದ ಭಗವಂತ
ತಾಯಿ ಎಲ್ಲರೂ ಮೆಚ್ಚುವಂತೆ ದಿವ್ಯ ವಾಗ್ದಾನವನ್ನು ನೀವು ಮಾಡಬೇಕು. ಇದು ಕೌಟುಂಬಿಕ ಬಂಧನ ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಪ್ರತಿಯೊಬ್ಬರ ಮೇಲೆ. ಆದ್ದರಿಂದ ಇದನ್ನು ನೀವು ಒಪ್ಕೋಬೇಕು. ನಮ್ಮಲ್ಲಿ 3 ಮಾತು ಹೇಳ್ತಾರೆ, ಅಡ್ಜಸ್ಟ್, ಅಕ್ಸೆಪ್ಟ್, ಅಪ್ರಿಷಿಯೇಟ್ ಅಂತ. ಈ 3 ಬೇಕು ಜೀವನದಲ್ಲಿ. ಆ 3 ಮಾಡಬೇಕು ಅಂತ ಹೇಳಿ 3 ಮಕ್ಕಳಿಗೆ ತಾಯಿ ಕಟ್ಟುನಿಟ್ಟಾಗಿ ಹೇಳ್ತಾಳೆ. ನೀವು ಇದನ್ನು ಮಾಡಿದ್ರೆ ವರ, ಇದೇ ವರ, ಇನ್ನು ಅದಕ್ಕಿಂತ ಬೇರೆ ವರ ಏನೂ ಇಲ್ಲ. ಹಾಗಾಗಿ ನೀವು ಈ ಕೆಲಸವನ್ನು ನೀವು ಮಾಡಲೇಬೇಕು ನನ್ನ ಮಕ್ಕಳಾಗಿ ಅಂತ ತಾಯಿ ಹೇಳಿದ ಮೇಲೆ ಅದಕ್ಕೆ ಒಪ್ಪಲೇಬೇಕಾಯಿತು 3 ಮಕ್ಕಳು. ಪೊರೆವತ್ರಯಿ ಸಂಧ್ಯಾ ಸ್ವರೂಪಿಣಿ ಪರಮಸಿರಿ ಗಾಯತ್ರಿ ದೇವಿಯ ವರದ ಸತಿ ಸಾವಿತ್ರಿ ಸರಸ್ವತಿ ಕರವ ಕೈವಿಡಿದು ವಿರಚಿಸುತ್ತ ವರ ಸತ್ಯಲೋಕವನ ಹರುಷದಿಂ ರಂಜಿಸು ಕಂದನೇ ವರತ ಪೋನಿಧಿ ಸುತರ ಪೊಂದುತ ಬಾಳು ಸರಸ್ವತಿ ಕರವ ಕೈವಿಡಿದೋ ವರ ಸತ್ಯಲೋಕವ ವಿರಚಿಸುತ್ತ ಸಂತಸದಿ ಬಾಳೋ. ತಾಯಿ ಮೊದಲ ಮಗನಿಗೆ ಹೇಳ್ತಾ ಇದ್ದಾಳೆ, ನೀನು 3 ರೂಪದಲ್ಲಿರುವಂತಹ ಸರಸ್ವತಿಯ ಕೈ ಹಿಡಿಬೇಕು. ಅವಳು ಗಾಯತ್ರಿಯಾಗಿ, ಸಾವಿತ್ರಿಯಾಗಿ, ಸರಸ್ವತಿಯಾಗಿ ನಿನ್ನ ಕೆಲಸಕ್ಕೆ ಅವಳು ಸಹಾಯವನ್ನು ಮಾಡ್ತಾಳೆ. ಪ್ರಾರ್ಥಿಸುವವರನ್ನು ಕಾಪಾಡುವುದರಿಂದ ಅವಳು ಗಾಯತ್ರಿ, ಪ್ರೇರಿಸುತ್ತಾ ಬೆಳಗುವುದರಿಂದ ಆಕೆ ಸಾವಿತ್ರಿ, ವಾಕ್ ರೂಪದಿಂದ ಸೃಷ್ಟಿಸುವುದರಿಂದ ಆಕೆ ಸರಸ್ವತಿ. ಒಂದೇ ಈಶ್ವರ ಶಕ್ತಿಯನ್ನೇ ಆಯಾಯ ಗುಣಗಳಿಂದ ಕರೆದಿದೆ ಅಷ್ಟೇನೆ. ಇಂತಹ ಶ್ರೇಷ್ಠವಾದ ಕೆಲಸವನ್ನು ಪದ್ಮನಾಭ ಆದಂತಹ ಆತನಿಗೆ ತಾಯಿ ಆಶ್ವಾಸನೆಯನ್ನು ಮಾಡಿ ಆಜ್ಞೆಯನ್ನೂ ಮಾಡ್ತಾಳೆ. ಪದ್ಮನಾಭನೇ ಪದ್ಮನೇತ್ರನೇ ಪದ್ಮಹಸ್ತದೊಳ್ ಅಭಯವೀವನೇ ಪದ್ಮದತಿ ಸಾಂಗವ ಪೊಂದುತ ಸೃಷ್ಟಿಯನು ಸಲವು ಮುದದಿ ಸರ್ವಾಂತರ ಅರಿತುದಳು ಒಳಗಿರುವ ಅರಿತದರೊಳಗಿರುವ ಪದ್ಮಸಿರಿ ದೇವ್ಯತೆಯ ಹೃದಯದಿ ಹೊಂದಿ ವಿಶ್ವವ ಪಾಲಿಸು ಕಂದ ಎಂದು ಸಿರಿದಳು ಮಾತೆ.